Today discussion about rational emitting therapy REBT. Rational emitting behavioral therapy is a type of therapy. ಇದು ಒಂದು ವಿಧಾನವಾದಂಥ ಒಂದು ಚಿಕಿತ್ಸಾ ವಿಧಾನವಾಗಿದೆ. ಇಂಟ್ರಡ್ಯೂಸ್ಡ್ ಬೈ ಆಲ್ಬರ್ಟ್ ಎಲ್ಲಿಸ್. ಇದನ್ನು ಆಲ್ಬರ್ಟ್ ಎಲ್ಲಿಸ್ ಅಂತಕ್ಕಂಥವ್ರು 1950ರಲ್ಲಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಇಟ್ ಈಸ್ ಆ್ಯನ್ ಅಪ್ರೋಚ್ ದಟ್ ಹೆಲ್ಪ್ಸ್ ಯು ಐಡೆಂಟಿಫೈಯಿಂಗ್ ಇರ್ರ್ಯಾಷನಲ್ ಬಿಲೀವ್ಸ್ and negative thoughts patterns that may lead to emotional behavioral issues. ಅಂದರೆ ಸಂವೇಗಾತ್ಮಕವಾದ ವರ್ತನೆಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಇದು ರ್ಯಾಷನಲ್ ಎಮಿಟಿವ್ ಬಿಹೇವಿಯರಲ್ ಥೆರಪಿಯನ್ನು ನಾವು ಬಳಸ್ತೀವಿ. ಇದನ್ನು ಡೆವಲಪ್ಮೆಂಟ್ ಮಾಡಿದಂಥವರು ಆಲ್ಬರ್ಟ್ ಎಲ್ಲಿಸ್ ಅಂತಕ್ಕಂಥವ್ರು 1950ರಲ್ಲಿ ಇದನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಒನ್ಸ್ ಯು ಹ್ಯಾವ್ ಐಡೆಂಟಿಫೈಯಿಂಗ್ ದೀಸ್ ಪ್ಯಾಟ್ರನ್ಸ್, the therapist will help you develop strategies to replace them with more rational thought patterns. ಇದನ್ನು ಒಂದು ಸಾರಿ ಐಡೆಂಟಿಫೈ ಮಾಡಿದ್ದಾದಮೇಲೆ ಏನೇನಂತ ಥೆರಪಿನಲ್ಲಿ ಇದು ಉಪಯೋಗಕ್ಕೆ ಬಂದಂಥ ಪ್ರಮುಖ ಸ್ಟ್ರಾಟಜೀಸ್ ಏನಪ್ಪ ಅಂದರೆ ರೀಪ್ಲೇಸ್ ದೆಮ್ ವಿತ್ ಮೋರ್ ಇರ್ರ್ಯಾಷನಲ್ ಥಾಟ್ಸ್. ಅಂದರೆ ಇರ್ರ್ಯಾಷನಲ್ ಥಾಟ್ಸ್ ಪ್ಯಾಟ್ರನ್ಸ್ ಏನು ಬರ್ತಲ್ಲ ಅದೆಲ್ಲವನ್ನು ಬದಲಾವಣೆ ಮಾಡೋದ್ರ ಮೂಲಕ ವ್ಯಕ್ತಿಯನ್ನು ಸಾಮಾನ್ಯ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು. Irrational emotive behavioral therapy is a short-term form of psychotherapy. ಇದು ಒಂದು ಪ್ರಮುಖವಾದಂಥ ಶಾರ್ಟ್ ಟರ್ಮ್ ಆದಂಥ ಒಂದು ಮನೋಚಿಕಿತ್ಸೆ ಆಗಿದೆ. ದಟ್ ಹೆಲ್ಪ್ಸ್ ಯು ಐಡೆಂಟಿಫೈಯಿಂಗ್ ಸೆಲ್ಫ್ ಡಿಫೀಟಿಂಗ್ ಥಾಟ್ಸ್, ಅಂದರೆ ಅನುಭವಿಸಿದಂಥ ಭಾವನೆಗಳು ಆ್ಯಂಡ್ ಫೀಲಿಂಗ್ಸ್, ಆಲೋಚನೆಗಳು, ಚಾಲೆಂಜಸ್ ದ ರ್ಯಾಷನಲಿ ಆಫ್ ದೋಸ್ ಫೀಲಿಂಗ್ಸ್ ಆ್ಯಂಡ್ ರೀಪ್ಲೇಸ್ ದೆಮ್ ವಿತ್ ಹೆಲ್ತ್ ದೇ ಮೋರ್ ಪ್ರೊಡಕ್ಟಿವ್ ಬಿಲೀಫ್ಸ್. ಅಂದರೆ ಈ ನೆಗೆಟಿವ್ ಪ್ರೊಡಕ್ಟಿವ್ ಬಿಲೀಫ್ಸ್ ಏನಿದೆಯಲ್ಲ ಇವನ್ನ ಕಡಿಮೆ ಮಾಡೋದಕ್ಕೆ ಇದೊಂದು ಥೆರಪಿಯನ್ನು ಬಳಸ್ತಾರೆ. REBT ಫೋಕಸ್ ಮೋಸ್ಟ್ಲಿ ಆನ್ ದ ಪ್ರೆಸೆಂಟ್ ಟೈಮ್ ಟು ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಹೌ ಯು ಅನ್ಹೆಲ್ತಿ ಥಾಟ್ಸ್ ಆ್ಯಂಡ್ ಬಿಲೀಫ್ಸ್ ಕ್ರಿಯೇಟ್ ಎಮೋಷನಲ್ ಡಿಸ್ಟ್ರೆಸ್ ವಿಚ್ ಇನ್ ಟರ್ನ್ ಲೀಡ್ ಟು ಅನ್ಹೆಲ್ತಿ ಆಕ್ಷನ್ಸ್ ಆ್ಯಂಡ್ ಬಿಹೇವಿಯರ್ ದಟ್ ಇಂಟರ್ಫಿಯರ್ ವಿತ್ your current life goals. Once identifying understood, negative thoughts and actions can be changed and replaced with more positive and productive behavior, allowing you to develop more successful personal and professional relationship. ಅಂದರೆ ಇಲ್ಲಿ ಈ REBT ಅಂತಕ್ಕಂಥ ಪ್ರಮುಖ ಫೋಕಸ್ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ ಅದ್ರ ಜೊತೆಗೆ ಅದನ್ನು ಅರ್ಥ ಮಾಡಿಕೊಂಡು ಹೇಗೆ ಒಬ್ಬ ವ್ಯಕ್ತಿಯ ಅನ್ಹೆಲ್ತಿ ಥಾಟ್ಸ್ ಏನಿದೆ, ಆತನ ಬಿಲೀವ್ಸ್ ಏನು, ಆಮೇಲೆ ಆತನ ಎಮೋಷನ್ಸ್ ಡಿಸ್ಟ್ರೆಸ್ಗೆ ಏನು ಕಾರಣ, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಅದ್ರ ಜೊತೆಗೆ ಯುವರ್ ಕರೆಂಟ್ ಲೈಫ್ ಗೋಲ್ಸ್, ಅವರ ಜೀವನದ ಪ್ರಮುಖ ಉದ್ದೇಶಗಳು ಅಥವಾ ಗುರಿಗಳು ಏನನ್ನೋದು ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ಆ ನೆಗೆಟಿವ್ ಥಾಟ್ಸ್ ಅಂತ ಏನಿದೆ ಅದು ಹೇಗೆ ಚೇಂಜ್ ಮಾಡಬೇಕು ಅಥವಾ ಹೇಗೆ ಅದನ್ನ ರೀಪ್ಲೇಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಥೆರಪಿನಲ್ಲಿ ನಾವು ಕಂಡುಹಿಡೀಲಿಕ್ಕೆ ಹೆಚ್ಚು ಸಹಕಾರಿಯಾದಂಥದ್ದು ನಾವು ಕಾಣ್ತೀವಿ. ಇದಕ್ಕೆ ಒಂದು ಸಹ ಸಂಬಂಧ ಇರತಕ್ಕಂಥ ನಾವು ಕಾಣ್ತೀವಿ. ಹೆಂಗೆ ಪರ್ಸನಲ್ ಆ್ಯಂಡ್ ಪ್ರೊಫೆಷ್ನಲ್ ರಿಲೇಷನ್ಶಿಪ್ ಅಂದರೆ ವ್ಯಕ್ತಿಗತ ಮತ್ತು ಪ್ರೊಫೆಷ್ನಲ್ ಅಂದರೆ ಔದ್ಯೋಗಿಕ ಸಂಬಂಧಪಟ್ಟಂಥ ಸಂಬಂಧಗಳನ್ನು ಹೇಗೆ ನಾವು ಉತ್ತಮಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ತಿಳ್ಕೊತೀವಿ. REBT ಕ್ಯಾನ್ ಹೆಲ್ಪ್ ಯು ವಿತ್ ನೆಗೆಟಿವ್ ಎಮೋಷನ್ಸ್ ಸಚ್ ಆಸ್ ಆ್ಯಂಗ್ಸೈಟಿ, ಡಿಪ್ರೆಷನ್, ಗಿಲ್ಟ್ ಆ್ಯಂಡ್ ಎಕ್ಸ್ಟ್ರೀಮ್ ಆರ್ ಇನ್ಅಪ್ರಾಪ್ರಿಯೇಟ್ ಆ್ಯಂಗರ್. ಈ REBT ಥೆರಪಿ ಅಂತಕ್ಕಂಥದ್ದು ಏನು ಹೇಗೆ ಹೆಲ್ಪ್ ಮಾಡುತ್ತಪ್ಪ ಅಂದರೆ ವ್ಯಕ್ತಿಯ ಆ್ಯಂಗ್ಸೈಟಿ, ಡಿಪ್ರೆಷನ್ಸು, ಗಿಲ್ಟಿನೆಸ್ಸು ಆ್ಯಂಡ್ ಎಕ್ಸ್ಟ್ರೀಮ್ ಇನ್ಅಪ್ರಾಪ್ರಿಯೇಟ್ ಆದಂಥ ಅಂದರೆ ಕೋಪ, ಅಂದರೆ ಯಾವ ಹೇಳೋಕ್ಕಲ್ಲ ಇದಕ್ಕಿಂತ ಸಿಡ್ಕೊಳ್ಳೋದು, ಆಮೇಲೆ ತುಂಬ ಖುಷಿಯಾಗಿರೋದು, ಈ ಥರ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ದಿಸ್ ಅಪ್ರೋಚ್ ಈಸ್ ಆಲ್ಸೋ ಯೂಸ್ಡ್ ಟು ಹೆಲ್ಪ್ ಚೇಂಜ್ ಸ್ಟ್ರೆಸ್ಫುಲ್ ಆ್ಯಂಡ್ ಸೆಲ್ಫ್ ಡಿಫೀಟಿಂಗ್ ಬಿಹೇವಿಯರ್. ಈ ಒಂದು ಮಾದರಿಯನ್ನು ಏನು ಮಾಡ್ತೀವಿ, ಹೆಲ್ಪ್ ಚೇಂಜ್ ಸ್ಟ್ರೆಸ್ಫುಲ್ ಆ್ಯಂಡ್ ಸೆಲ್ಫ್ ಡಿಫೀಟಿಂಗ್ ಬಿಹೇವಿಯರ್ಸಲ್ಲಿ ಇದನ್ನು ಬಳಸೋದು. ಸಚ್ ಆಸ್ ಅಗ್ರೆಷನ್, ಅದು ಯಾವುದು ಅಂದರೆ ಅಗ್ರೆಷನ್ ಆಗಿರ್ಬೋದು, ಅನ್ಹೆಲ್ತಿ ಈಟಿಂಗ್ ಆಗಿರ್ಬೋದು, ಆ್ಯಂಡ್ ಪ್ರೋಕ್ರೋಸೇಷನ್ ದಟ್ ಗೆಟ್ ಇನ್ ದ ವೇ ಆಫ್ ಯುವರ್ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ರೀಚಿಂಗ್ ಯುವರ್ ಗೋಲ್ಸ್. ಅಂದರೆ ಅವರ ಅನ್ಹೆಲ್ತಿ ಈಟಿಂಗ್ ಆಗಿರ್ಬೋದು, ಆಮೇಲೆ ಅವರಲ್ಲಿರ್ತಕ್ಕ ಕ್ವಾಲಿಟಿ ಆಫ್ ವರ್ಕ್ ಲೈಫ್ ಆಗಿರ್ಬೋದು, ಅಥವಾ ಅವರಲ್ಲಿರ್ತಕ್ಕಂಥ ಗೋಲ್ಸ್ ಆಗಿರ್ಬೋದು, ಇವೆಲ್ಲವನ್ನು ಏನು ಮಾಡ್ತಾರೆ ಐಡೆಂಟಿಫೈ ಮಾಡೋದನ್ನು ಮಾಡ್ತಾರೆ. REBT ಕ್ಯಾನ್ ಬಿ ಪರ್ಟಿಕ್ಯುಲರ್ಲಿ ಹೆಲ್ಪ್ಫುಲ್ ಫಾರ್ ಪೀಪಲ್ ಲಿವಿಂಗ್ ವಿತ್ ಎ ವೆರೈಟಿ ಆಫ್ ಇಶ್ಯೂಸ್.
ಈ RBT ಅಂತಕ್ಕಂಥದ್ದು ಪರ್ಟಿಕ್ಯುಲರ್ ಆಗಿ ಈ ಕೆಳಕಂಡಂಥ ಪ್ರಮುಖವಾದಂತಹ ಕೆಲವು ಇಶ್ಯೂಸ್ನ ಮಾಡುತ್ತೆ. ಒಂದು ಡಿಪ್ರೆಷನ್ನು, ಎರಡನೇದು ಆ್ಯಂಗ್ಸೈಟಿ, ಮೂರನೇದು ಅಡಕ್ಟಿವ್ ಬಿಹೇವಿಯರು, ನಾಲ್ಕನೇದು ಫೋಬಿಯೋ, ನೆಕ್ಸ್ಟ್ ಒನ್ನು ಓವರ್ವಾಲ್ಮಿಂಗ್ ಫೀಲಿಂಗ್ ಆ್ಯಂಡ್ ಆಫ್ ಆ್ಯಂಗರ್, ಗಿಲ್ಟಿ ಆರ್ ರೇಂಜ್, ನೆಕ್ಸ್ಟ್ ಒನ್ ಈಟಿಂಗ್ ಹ್ಯಾಬಿಟ್ಸು, ಅಗ್ರೆಷನ್ನು, ಸ್ಲೀಪ್ ಪ್ರಾಬ್ಲಮ್ಸ್. ಅಂದರೆ ಪ್ರಮುಖವಾಗಿ ಇಲ್ಲಿ ಡಿಪ್ರೆಷನ್ಗೆ, ಆ್ಯಂಗ್ಸೈಟಿ ಮತ್ತು ಅಡಕ್ಟಿವ್ ಬಿಹೇವಿಯರ್, ಅವರಲ್ಲಿರ್ತಕ್ಕಂಥ ಅಸಾಮರ್ಥ್ಯ ವರ್ತನೆಗಳು ಮತ್ತು ಭಯ, ಆಮೇಲೆ ಕೋಪ, ಆಮೇಲೆ ತಿನ್ನುವ ವಿಕಾರಗಳು ಮತ್ತೇನು ಕರಿತೀವಲ್ಲ ಈಟಿಂಗ್ ಡಿಸಾರ್ಡರ್ಸ್ ಅಂತ, ಅದು ಅಗ್ರೆಷನ್ನು, ಮತ್ತು ನಿದ್ದೆಗೆ ಸಂಬಂಧಿಸಿದಂಥ ಸಮಸ್ಯೆಗಳಂಥ ಒಂದುಗಳನ್ನು ಸ್ಲೀಪ್ ಪ್ರಾಬ್ಲಮ್ಸ್ ಅಂತ ಏನು ಕರಿತೀವಲ್ಲ ಇವೆಲ್ಲವನ್ನು ಇದು ಮಾಡುತ್ತೆ. ಆಮೇಲೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಎಫೆಕ್ಟಿವ್ನೆಸ್ ಆಫ್ RBT, ಇದರ ನಿಯಮಗಳು ಮತ್ತು ಅದರ ಎಫೆಕ್ಟಿವ್ನೆಸ್ ಏನಪ್ಪ ಅಂದರೆ, RBT ಈಸ್ ಗ್ರೌಂಡೆಡ್ ಇನ್ ದ ಐಡಿಯಾ ದಟ್ ಪೀಪಲ್ ಜನರಲಿ ವಾಂಟ್ ಟು ಡೂ ವೆಲ್ ಇನ್ ಲೈಫ್. ಫಾರ್ ಎಕ್ಸಾಂಪಲ್, ಯು ಆರ್ ಪ್ರಾಬಬಲಿ want to achieve your goals and find happiness, but sometimes irrational thoughts and feelings get in the way. These benefits or beliefs can influence how you perceive circumstances and events, usually not for the better. ಈ RBT ಈಸ್ ಗ್ರೌಂಡೆಡ್ ಏನಾಗುತ್ತೆ ಅಂತಂದರೆ, ಪ್ರಮುಖವಾಗಿ ಎಕ್ಸಾಂಪಲ್ ತೊಗೊಂಡಾಗ ಅಚೀವ್ ಯುವರ್ ಗೋಲ್ಸ್ ಆ್ಯಂಡ್ ಫೈಂಡ್ ಹ್ಯಾಪಿನೆಸ್ಸಸ್, but sometimes irrational thoughts and feelings get in the way. These beliefs and influences how you perceiving circumstances and events, usually not for the better ಅಂತಕ್ಕಂಥದ್ದು ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. Here how this example illustrate the core principle called the ABCs of RBT. ಇಲ್ಲಿ ABC ಥಿಯರಿ ಅಂತ ಹೇಳ್ತಾರೆ. ಈ RBTನಲ್ಲಿ ABC ಥಿಯರಿ ಏನಪ್ಪ ಅಂದರೆ, ಎ ರೆಫರ್ಸ್ ಟು ದ ಆ್ಯಕ್ಟಿವಿಂಗ್ ಈವೆಂಟ್ಸ್ ಆರ್ ಸಿಚುಯೇಷನ್, ಚಟುವಟಿಕೆ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ಆ್ಯಕ್ಟಿವಿಟಿ ಆರ್ ಸಿಚುಯೇಷನ್ ದಟ್ ಟ್ರಿಗರ್ಸ್ ಎ ನೆಗೆಟಿವ್ ರಿಜೆಕ್ಷನ್ ಆರ್ ರೆಸ್ಪಾನ್ಸ್. ಇನ್ ದಿಸ್ ಎಕ್ಸಾಂಪಲ್ ದ ಎ ಈಸ್ ದ ಲ್ಯಾಕ್ ಆಫ್ ರಿಪ್ಲೈ. ಬಿ ರೆಫರ್ಸ್ ಟು ದ ಬಿಲೀವ್ಸ್, ನಂಬಿಕೆಗಳು, ಅದರ ಬಗ್ಗೆ ಇರ್ತಕ್ಕಂಥವರ ನಂಬಿಕೆಗಳು, ಆರ್ ಇರ್ರ್ಯಾಷನಲ್ ಥಾಟ್ಸ್, ಅಥವಾ ಅವರಿರ್ತಕ್ಕಂಥ ಇರ್ರ್ಯಾಷನಲ್ ಆದಂಥ ನಂಬಿಕೆಗಳು. ಯು ಮೈಟ್ ಹ್ಯಾವ್ ಅಬೌಟ್ ಆ್ಯನ್ ಈವೆಂಟ್ ಆರ್ ಸಿಚುಯೇಷನ್. ದ ಬಿ ಇನ್ ದ ಎಕ್ಸಾಂಪಲ್ ಈಸ್ ದ ಬಿಲೀವ್ ದಟ್ ದೇ ಡೋಂಟ್ ವಾಂಟ್ ಟು ಸಿ ಯು ಎನಿಮೋರ್, ಆರ್ ದಟ್ ಯು ಹ್ಯಾವ್ ಡನ್ ಸಮಥಿಂಗ್ ರಾಂಗ್ ಆ್ಯಂಡ್ ದಟ್ ಯು ವಿಲ್ ಬಿ ಅಲೋನ್ ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಸಿ ರೆಫರ್ಸ್ ಟು ದ ಕಾನ್ಸಿಕ್ವೆನ್ಸಸ್, ಆಗಿರ್ತಕ್ಕಂಥ ಒಂದು ಕಾನ್ಸಿಕ್ವೆನ್ಸಸ್, ಆಫನ್ ದ ಡಿಸ್ಟ್ರೆಸ್ಸಿಂಗ್ ಎಮೋಷನ್ಸ್ ದಟ್ ರಿಸಲ್ಟ್ ಫ್ರಮ್ ದ ಇರ್ರ್ಯಾಷನಲ್ ಥಾಟ್ಸ್ ಆರ್ ಬಿಲೀವ್ಸ್. ಇನ್ ದಿಸ್ ಎಕ್ಸಾಂಪಲ್ ದಟ್ ಮೈಟ್ ಇನ್ಕ್ಲೂಡ್ ಫೀಲಿಂಗ್ಸ್ ಆಫ್ ವರ್ತ್ಲೆಸ್ನೆಸ್ ಆರ್ ನಾಟ್ ಬೀಯಿಂಗ್ ಗುಡ್ ಎನಫ್. ಈ ಒಂದು ಸಿ ರೆಫರ್ಸಲ್ಲಿ ನಾನು ಹೇಳಿದೆ ಕಾನ್ಸಿಕ್ವೆನ್ಸಸ್ ಅಂತ. ಈ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂದರೆ ಡಿಸ್ಟ್ರೆಸ್ಸಿಂಗ್ ಎಮೋಷನ್ಸ್ಗೆ ಕಾರಣ ಆಗೋದನ್ನು ಕಾಣ್ತೀವಿ. ಇದರ ಪ್ರಮುಖವಾದಂಥ ಒಂದು ಫಲಿತಾಂಶ ಏನಪ್ಪ ಅಂದರೆ, ಇರ್ರ್ಯಾಷನಲ್ ಥಾಟ್ಸ್ and beliefs in this example that might include feeling of worthlessness or not being good enough. What techniques are used in RBT? RBT uses these main types of techniques which compound with the ABC each. Therapist might use a slightly different contribution of techniques depending on both their past clinical experiences and our symptoms. Problem solving techniques. These strategies can help addresses the activating events. They often include working to develop problem solving skills, assertiveness, social skills, decision making skills, conflict resolution skills, cognitive reconstructing techniques. These strategies help you to change irrational beliefs. ಈ ಮೇಲೆ ಹೇಳಿದಂಥ ಅಂಶಗಳು ಏನಾಗಿರುತ್ತೆ ಇದಕ್ಕೆ ಕಾರಣ ಆಗೋದನ್ನು ಕಾಣ್ತೀವಿ. These coping techniques may include relaxation, hypnosis ಅಂದರೆ ಸಂಮೋಹನೆ ಮಾಡ್ತಕ್ಕಂಥದ್ದು, ಅವನ್ನ ರಿಲ್ಯಾಕ್ಸ್ ಮಾಡ್ತಕ್ಕಂಥದ್ದು, ಮೆಡಿಟೇಷನ್ ಧ್ಯಾನ ಮಾಡ್ತಕ್ಕಂಥದ್ದು,
Regardless of the techniques these use, your therapist will also give you some work to do on your own between sessions. This gives you a chance to apply the skills you learn in the session to your daily life. For example, they might have you write down how you feel after experiencing something that usually makes you feel anxious and think about how your response made you feel. ಅಂದರೆ ಈ ಎಲ್ಲ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಹಿಪ್ನೋಸಿಸ್ ಆಗಿರ್ಬೋದು, ಮೆಡಿಕೇಷನ್ ಅದು ಇವೆಲ್ಲವನ್ನು ಅವರಿಗೆ ಕೊಟ್ಟಾಗ ಆ ಥೆರಪಿಸ್ಟ್ ಕೇಳಿದಾಗ ಅವರಲ್ಲಿ ಆಗ್ತಕ್ಕಂಥ ಫೀಲ್ಸ್ನ ಕೇಳ್ಕೊಂಡಾಗ ಏನಾಗುತ್ತೆ, ಆರ್ ಅನ್ಯೂಶುವಲಿ ಮೇಕ್ಸ್ ಯುವರ್ ಫೀಲ್ ಆ್ಯಂಕ್ಷಿಯಸ್ ಆ್ಯಂಡ್ ಥಿಂಕ್ ಅಬೌಟ್ ಹೌ ಯುವರ್ ರೆಸ್ಪಾನ್ಸ್ ಮೇಡ್ ಯುವರ್ ಫೀಲಿಂಗ್ಸ್ ಅಂತ ಹೇಗೆ ಅನ್ನೋದನ್ನ ಅದನ್ನು ಹೇಳ್ತಾ ಹೋಗ್ತಾರೆ. ಹೌ ಡಸ್ ಆರ್ ಇ ಬಿ ಟಿ ಕಂಪೇರ್ ಟು ಸಿ ಬಿ ಟಿ? ಈ ಆರ್ ಇ ಬಿ ಟಿ ಅಂತಕ್ಕಂಥದ್ದು ಹೇಗೆ ಸಿ ಬಿ ಟಿಗೆ ಅದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಗೆ ಕಂಪೇರ್ ಮಾಡ್ತಾರೆ? ದೇರ್ ಈಸ್ ಸಮ್ ಡಿಬೇಟ್ ಅಮಾಂಗ್ ಎಕ್ಸ್ಪರ್ಟ್ ಅಬೌಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆರ್ ಇ ಬಿ ಟಿ ಆ್ಯಂಡ್ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. Some see REBT as a type of RABT, while others argue that they are two very distinct approaches. While CBT and REBT are based on similar principles, they have several key differences. Both approaches work to help you accept and change irrational thoughts that causes distress, but REBT places a little more emphasis ಆನ್ ದ ಅಕ್ಸೆಪ್ಟೆನ್ಸ್ ಪಾರ್ಟ್. ಸೊ ಇಲ್ಲಿ ಸಿ ಬಿ ಟಿ ಮತ್ತು ಆರ್ ಇ ಬಿ ಟಿಗಳು ಏನಾಗಿರುತ್ತೆ, ಒಂದಕ್ಕೊಂದು ತುಂಬ ಹತ್ತಿರ ಇರ್ತಕ್ಕಂಥ ಡಿಸ್ಟಿಂಕ್ ವೆರಿ ಡಿಸ್ಟಿಂಕ್ನ ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ಒಂದು ಬೋತ್ ಅಪ್ರೋಚಸ್ ಒಂದು ಯುವರ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಚೇಂಜಸ್ ಇರ್ಯಾಷನಲ್ ಥಾಟ್ಸ್, ಮತ್ತು ಡಿಸ್ಟ್ರೆಸ್ಸು ಇವನ್ನ ಎಂಪಸೈಸ್ ಆನ್ ದ ಅಕ್ಸೆಪ್ಟೆನ್ಸ್ ಪಾರ್ಟಲ್ಲಿ ಹಿಡ್ಕೊಳ್ಳೋದನ್ನು ಕಾಣ್ತೀವಿ. ಹೌ ಡಸ್ ಆರ್ ಇ ಬಿ ಟಿ ಕಂಪೇರ್ ಟು ಸಿ ಬಿ ಟಿ? ದ ಕ್ರಿಯೇಟರ್ of RABT refers to this element of treatment as unconditional self-acceptance. This involves trying to avoid self-judgment and recognizing that human, including you, can and will make mistakes. RABT is also unique because it sometimes uses humor as a therapeutic tool to help to take things less serious or look at things differently. This might involve cartoons, humorous song or irony. REBT also make a point of addressing secondary symptoms such as becoming anxious about experiencing anxiety or feelings depressed about having a depression. These are all the CBT and REBT techniques.